ಹಲೋ ಗೆಳೆಯರೇ, ಅಮರ ಗೆಳೆಯ ವಿಡಿಯೋ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತ. ಆತ್ಮೀಯರೇ, ಇಂದು ನಾನು ತಮ್ಮೊಂದಿಗೆ ಪ್ರೌಢಶಿಕ್ಷಣ ಮಂಡಳಿಯವರು ನಡೆಸತಕ್ಕಂಥ SSLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ 21/3/2019 ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಈ ಉತ್ತರಗಳನ್ನು ತಾವು ವೀಕ್ಷಿಸಿ ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ನಾನು ಕೇಳಿಕೊಳ್ಳುತ್ತೇನೆ. ಈ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ 9 ಪ್ರಶ್ನೆಗಳನ್ನು ಇರುತ್ತದೆ. ಅದರಲ್ಲಿ 1ನೇ ಪ್ರಶ್ನೆ, ಮತ್ತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತಿದೆ. ಇದಕ್ಕೆ ಉತ್ತರ ಮತ್ತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಅಂಥೇಳಿ ಇದೆ. 2ನೇ ಪ್ರಶ್ನೆಯನ್ನು, ಲಂಡನ್ನಿನಲ್ಲಿ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತಿದೆ. ಇದಕ್ಕೆ ಉತ್ತರ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ಅನಂತರ 3ನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಅಂತಿದೆ. ಇದಕ್ಕೆ ಉತ್ತರ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಗು ಹಳಕಟ್ಟಿಯವರು ಅಂತ ಹೇಳಬೇಕಾಗಿದೆ. ಅನಂತರ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂಥೇಳಿದೆ. ಅದಕ್ಕೆ ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಅಂಥೇಳಿದೆ. ಅನಂತರ 5ನೇ ಪ್ರಶ್ನೆ, ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಅಂತಿದೆ. ಅದಕ್ಕೆ ಉತ್ತರ ಸುಕುಮಾರ ಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು. ಅನಂತರ 6ನೇ ಪ್ರಶ್ನೆ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತಿದೆ. ಅದಕ್ಕೆ ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವರು ಅಂಥೇಳಿ ಉತ್ತರ ಬರೀಬೇಕಾಗಿದೆ. ಅನಂತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅಂತೇಳಿ 7ನೇ ಪ್ರಶ್ನೆಯ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನಂತಿದೆ ಅಂಥೇಳಿ ಉತ್ತರವಾಗಿರುತ್ತದೆ. ಅನಂತರ 8ನೇ ಪ್ರಶ್ನೆ, ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂಥೇಳಿದೆ. ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಹೇಳೋದಕ್ಕೆ ಉತ್ತರ ಆಗ್ತದೆ. 9ನೇ ಪ್ರಶ್ನೆ, ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂಥೇಳಿದೆ. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗುರ್ರತ್ತ ಮಲಗಿದ್ದಾಳೆ ಅಂತ ಹೇಳೋದಕ್ಕೆ ಉತ್ತರ ಆಗಿರ್ತದೆ. ಅನಂತರ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂಥೇಳಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವುವು ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಊಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ಥರದ ಸಾಮಾನುಗಳು 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಬೂಟು, ಕಾಲುಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡಿಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಸಹ ಇಲ್ಲಿ ದೊರೆಯುತ್ತದೆ ಅಂಥೇಳಿ ಅದಕ್ಕೆ ಉತ್ತರವಾಗಿರುತ್ತದೆ. 11ನೇ ಪ್ರಶ್ನೆ ನೋಡಿ ಆತ್ಮೀಯರೇ, ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಅಂಥೇಳಿದೆ. ಅದಕ್ಕೆ ಅಶೋಕ್ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನಾ ಸತ್ಯವೆಂದರೆ, ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು, ಅನುಭವಿಸುತ್ತಿರುವವರು ದುಃಖ ಅಥವಾ ಸಂತೋಷ ಭಾವವು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದ ಕುಳಿತಿರುವ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯ ಪ್ರಭಾವವನ್ನು ಬೀರುತ್ತದೆ. ಅಂದರೆ ಈ ಉದಾಹರಣೆ ವಿವರಿಸುವ ನಿಜವೆಂದರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೋ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಒಂದು ಅನುಕಂಪ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಅಂಥೇಳಿ ಇದಕ್ಕೆ ಈ ಉತ್ತರವನ್ನು ಬರೀಬೇಕಾಗಿರ್ತದೆ. ಅನಂತರ ನೋಡಿ ವೃಷಭಾಂಕನು. ಅನಂತರ 12ನೇ ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತಿದೆ. ಇದಕ್ಕೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನ
ಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹಿಡಿದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಇದ್ದಾಗ ಎತ್ತುಗಳು ಮುಂದೆ ಹೋಗದೆ ಅಲ್ಲೇ ನಿಂತು ಬಿಟ್ಟವು. ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿಸಿತ್ತು. ಎತ್ತುಗಳ ಗಂಟೆಯ ಧ್ವನಿ ಕೇಳಿ ಹುಲಿ ಕೆಲವು ನಿಮಿಷ ತಡೆಯಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಗರ್ಜನೆ ನಿಂತು ಸ್ವಲ್ಪ ಹೊತ್ತು ಕಳೆದ ಮೇಲೆ ರೈತರು ತಮ್ಮ ಬಳಿಯಿದ್ದ ಕೋವಿಯಿಂದ ಗುಂಡು ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಮುಂದೆ ಬಂದು ನೋಡಿದಾಗ ಶಾನುಭೋಗರು ಮೂರ್ಛೆಯಲ್ಲಿ ಬಿದ್ದಿದ್ದರು. ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ಅಂಥೇಳಿ ಅದಕ್ಕೆ ಉತ್ತರ ಬರೆಯಬೇಕಾಗಿರುತ್ತದೆ. ಅನಂತರ 13ನೇ ಪ್ರಶ್ನೆ, ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಹದಿನಾಲ್ಕನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಬರೆಯಲಾಗಿದೆ ಆತ್ಮೀಯರೇ. ಕವಿ ಕುವೆಂಪು ಅವರಿಗೆ ಆಗಸದಿಂದ ಸಂಜೆಯವರೆಗೂ ಬಿಸಿಲುವರೆಗೂ ಎಲ್ಲೆಲ್ಲಿ ಹಸುರು ಕಂಡು ಬಂದಿದೆ ಅಂಥೇಳಿ ಅದಕ್ಕೆ ಉತ್ತರ ಇದೆ ಇಲ್ಲಿ. ಕವಿಯು ನವರಾತ್ರಿಯ ಸಮಯದಲ್ಲಿ ಭೂಮಿಯ ನವಧಾತ್ರಿ ಎನಿಸುತ್ತಿದೆ. ಹಸುರಿನ ಕಡಲಿನಲ್ಲಿ ಕವಿಯ ಆತ್ಮವು ಮಿಂದು ರಸಪಾನ ಸ್ನಾನದಿಂದ ಹಸುರಾಗುತ್ತದೆ. ಆಕಾಶ, ಗದ್ದೆ, ಬಯಲು, ಮಲೆ, ಕಣಿವೆ, ಸಂಜೆ ಬಿಸಿಲು ಕೂಡ ಕವಿಗೆ ಹಸುರಾಗಿ ಕಾಣುತ್ತದೆ ಅಂಥೇಳಿ ಇದು 14ನೇ ಪ್ರಶ್ನೆಯ ಉತ್ತರ. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವು ಅಂತಿದೆ. ದ್ರೋಣರು ಶಪಥ ಮಾಡುವಾಗ ಹೇಳಿದ ಮಾತುಗಳು: ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮಾತುಗಳು ನಾಚಿಕೆ ಇಲ್ಲದಂತಾಗುವುದು, ಮರೆಯಾಗುವಂತೆ ಮಾಡುವುದು. ಆದ್ದರಿಂದ ಐಶ್ವರ್ಯವು ಕಳ್ಳರೊಡನೆ ಹುಟ್ಟಿತ್ತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಷಾದವಾಗಿ ತಿಳಿದೇನು. ಎಲ್ಲೋ ಖಳನೆ, ನೊಣಕ್ಕೆ ಕಸವೇ ಶ್ರೇಷ್ಠವಾದದ್ದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ? ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಮಾಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ದ್ರುಪದನಿಗೆ ಹೇಳುತ್ತಾನೆ. ಶಪಥ ಮಾಡುತ್ತಾರೆ. ಅನಂತರ ವಿವೇಕಾನಂದರು ಏಕಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಅದಕ್ಕೆ ಉತ್ತರ ನೋಡಿ. ವಿವೇಕಾನಂದರು ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಯ ಪರವಾಗಿರಲಿಲ್ಲ. ಅದು ಹಿಂದೂ ಧರ್ಮವಾಗಿರಲಿ, ಕ್ರಿಸ್ತ ಧರ್ಮವಾಗಿರಲಿ, ಇಸ್ಲಾಂ ಧರ್ಮವಿರಲಿ. ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆ ಜೀವ ವಿರೋಧವೆಂದು ಅವರು ಭಾವಿಸಿದರು. ಹೀಗಾಗಿ ವಿವೇಕಾನಂದರು ಕೋಮುವಾದದ ಕಟ್ಟಾ ವಿರೋಧಿಯಾಗಿದ್ದರು ಅಂಥೇಳಿ ಇದಕ್ಕೆ ಉತ್ತರ ಬರೀಬೇಕಾಗಿರ್ತದೆ. ಅನಂತರ ಭಗತ್ ಸಿಂಗ್ ತನಗೆ ಪ್ರಿಯವಾದ ಮಾವಿನ ಹಣ್ಣೊಂದು ನಿರಾಕರಿಸಿದ್ದಕ್ಕೆ ಕಾರಣ ಹೇಗೆ ತಿಳಿಯಿತು? ಇದು 17ನೇ ಪ್ರಶ್ನೆ. ಇದಕ್ಕೆ ಉತ್ತರ: ಡಬ್ಬಿಯಲ್ಲಿ ಮಣ್ಣನ್ನು ಶೇಖರಿಸಿಕೊಂಡು ಹಿಂದಿರುಗಿದ ರಾತ್ರಿ ಮನೆಗೆ ಹಿಂದಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆಬ್ಬಿಸಿದರೆ ಒಲ್ಲೇನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತಸ್ಮಿತದಿಂದ ಆವರಿಸಿದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಮಣ್ಣು ಎಂದವಳಿಗೆ ತಿಳಿಯ ಹೇಳಿದ ಅಂಥೇಳಿ ಇದಕ್ಕೆ ಉತ್ತರ ಬರೀಬೇಕಾಗಿರ್ತದೆ. ಅನಂತರ 18ನೇ ಪ್ರಶ್ನೆಗೆ ಉತ್ತರ ನೋಡಿ. ವರ್ತಕನು ನಗರದಿಂದ ಹಳ್ಳಿಗೆ ಹೋಗಬೇಕಾಗಿ ಬಂದ ಸಂದರ್ಭವನ್ನು ತಿಳಿಸಿ ಅಂತಿದೆ. ಇಲ್ಲಿ ವರ್ತಕ ನೋಡಿ, ಹೀಗಿದ್ದಾಗ ವರ್ತಕನ ಕಷ್ಟಗಳನ್ನು ಶುರುವಾದವು. ಅವನ ವ್ಯಾಪಾರ ಕುಸಿದು ಬಿತ್ತು. ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ ಹಡಗುಗಳು ಹಿಂದಿರುಗಲಿಲ್ಲ. ಅವನ ಕಷ್ಟದ ಕಾಲಗಳು ಅವನನ್ನು ಬಾಧಿಸತೊಡಗಿದವು. ಇದ್ದ ಬದ್ದ ಸ್ಥಿರಾಸ್ತಿ ಚರಾಸ್ತಿಗಳನ್ನೆಲ್ಲ ಮಾರಿ ಸಾಲ ತೀರಿಸಿ ಉಳಿದ ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆಯ ಮಾಡಿಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ: ಮಕ್ಕಳೇ,
ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನಾವೇನು ನಗರದಲ್ಲಿ ವಾಸಿಸುವುದು ಕಷ್ಟ, ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ. ದಯಮಾಡಿ ಸಹಕರಿಸಿ ಎಂದು ಹೇಳಿದ ಅಂಥೇಳಿ ಇದಕ್ಕೆ ಉತ್ತರ ಬರೆಯಬೇಕಾಗಿರುತ್ತದೆ. ಉಪ್ಪು ಎಂಬ ಉತ್ತರ ಬರಲು ಹೇಳಿದ ಒಗಟನ್ನು ವಿವರಿಸಿ ಅಂತಿದೆ. ಇಲ್ಲಿ ನೀರಲ್ಲಿ ಅದನ್ನು ಬರ್ತಕ್ಕಂಥ ಒಗಟು ನೀರಲ್ಲೇ ಹುಟ್ಟೋದು, ನೀರಲ್ಲೇ ಬೆಳೆಯೋದು, ನೀರು ತಾಕಿದರೆ ಮಟ್ಟ ಮಾಯ, ಕನ್ನಡದ ಬೆಡಗಿನ ಜಾಣೆ ತಿಳಿದೇಳೆ, ಕನ್ನಡವ ಹೇಳಲಿಕ್ಕೆ ಇನ್ನಾವ ಸೂಜಿಗವು, ಪನ್ನಂದರಣ ಶಿವಬಲ್ಲ ತಿನ್ನುವ ಉಪ್ಪಲ್ಲವೇನು ಅರಸರೆ ಅಂಥೇಳಿ ಇದಕ್ಕೆ ಈ ಒಗಟನ್ನು ಬರುತ್ತದೆ. ಇಲ್ಲಿ ಇನ್ನೂ ಒಂದು 13ನೇ ಪ್ರಶ್ನೆ. ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು ಎಂದರೆ, ಆತನು ಕೂತಾಗ ತನ್ನ ಸೊಂಟವನ್ನು ಅತ್ತ ಇತ್ತ ಅಲಗಾಡಿಸುತ್ತಿದ್ದನು. ಅನಂತರ ಆತನು ಊಟ ಮಾಡುವಾಗ ಅರ್ಧ ಆಹಾರವನ್ನು ಉಂಡು ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಇದನ್ನೆಲ್ಲ ಗಮನಿಸಿದ ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳುತ್ತಾನೆ ಅಂಥೇಳಿ ಉತ್ತರ ಬರೀಬೇಕಾಗಿರುತ್ತದೆ. ಆ ಉತ್ತರವನ್ನು ನಾನು ಇಲ್ಲಿ ಬರೆದಿರುವುದಿಲ್ಲ, ಕ್ಷಮಿಸಿ. ನೆಕ್ಸ್ಟ್ ನೋಡಿ, ಈಗ ಸಂದರ್ಭಗಳು. ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಇದಕ್ಕೆ 20ನೇ ಪ್ರಶ್ನೆ ಇದೆ. ಬೆಳಕಿಗೊಲಿದವರ ಉರಿಯುವ ಬತ್ತಿಯ ಕರುಕು ಕಾಣರು ಅಂತಕ್ಕಂಥ ಒಂದು ಸಂದರ್ಭಕ್ಕೆ ಇಲ್ಲಿ ಉತ್ತರ ಇದೆ. ಈ ಮೇಲಿನ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯರು ಬರೆದಿರುವ ಶಬರಿ ಎನ್ನುವ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾಮನು ಶಬರಿಯನ್ನು ಕುರಿತು ಲಕ್ಷ್ಮಣನಿಗೆ ಹೇಳುವನು. ಸಂದರ್ಭ ನೋಡಿ ಆತ್ಮೀಯರೇ, ರಾಮನ ದರ್ಶನಕ್ಕಾಗಿ ಕಾಯುತ್ತಿದ್ದ ಶಬರಿಯು ಅವರಿಂದ ಮೋಕ್ಷವನ್ನು ಪಡೆದು ಧನ್ಯಳಾದಳು. ಅವಳನ್ನು ಕುರಿತು ಲಕ್ಷ್ಮಣ, ಅವಳದು ಮಗುವಿನ ರೀತಿಯ ಪ್ರೀತಿ, ನಿನ್ನನ್ನು ನೋಡಿ ನಲಿಯುತ್ತಾ ಕೊನೆಗೆ ತನ್ನನ್ನೇ ತಾನೇ ಮರೆತಳು. ರಾಮನಿಗೆ ಹೇಳಿದಾಗ, ಬೆಳಕಿನ ನಿರೀಕ್ಷೆ ಇರುವವರಿಗೆ ಬತ್ತಿ ತಾನು ಉರಿದು ಕಪ್ಪಾಗಿ ಲೋಕಕ್ಕೆ ಬೆಳಕು ನೀಡುವುದನ್ನು ಅರ್ಥವಾಗುವುದಿಲ್ಲ. ಆದರೆ ಬೆಳಕು ನೀಡುವುದು ಶಬರಿಯ ರೀತಿ ಇರುವವರು ಇಂಥವರು ಎಂದು ಹೇಳುವನು. ಅದಕ್ಕೆ ಸ್ವಾರಸ್ಯ ಹೀಗೆ ಬರೆಯಬೇಕಾಗಿರುತ್ತದೆ. ಶಬರಿಯ ಜೀವನವು ಉರಿಯುವ ದೀಪದ ಹಾಗೆ ಬೇರೆಯವರಿಗೆ ಉಪಕಾರ ಮಾಡುವುದರಲ್ಲಿಯೇ ತೃಪ್ತಳಾಗುವುದು. ಆದರೆ ಸಾಮಾನ್ಯರು ಮಹಾತ್ಮರು ತ್ಯಾಗವನ್ನು ಗಮನಿಸಲಾರರು. ತಮಗೆ ದೊರಕುತ್ತಿದ್ದುದನ್ನು ಪಡೆದುಕೊಳ್ಳುವಷ್ಟರಲ್ಲೇ ದೀಪದ ಬೆಳಕನ್ನು ಪಡೆದುಕೊಳ್ಳುವರು, ಬತ್ತಿಯ ತ್ಯಾಗವನ್ನು ಅರಿಯಲಾರರು ಎಂಬುದನ್ನು ಮೇಲಿನ ಒಂದು ಸಂದರ್ಭದ ಸ್ವಾರಸ್ಯವಾಗಿದೆ. ಇಲ್ಲಿ 21ನೇ ಒಂದು ಸಂದರ್ಭ ಗಮನಿಸಿ. ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯವು ಕುಂದುಗಂ. ಇದಕ್ಕೆ ಉತ್ತರ. ಈ ಮೇಲಿನ ವಾಕ್ಯವನ್ನು ದುರ್ಗಸಿಂಹನು ಬರೆದ ಕರ್ನಾಟಕ ಪಂಚತಂತ್ರದಿಂದ ಆರಿಸಲಾದ ವೃಕ್ಷ ಸಾಕ್ಷಿ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಮರದ ಪೊಟ್ರೆಯಲ್ಲಿ ಅಡಗಿ ಕುಳಿತು ಹೇಳಿದನು. ಸಂದರ್ಭ ನೋಡಿ. ವ್ಯಾಪಾರದಲ್ಲಿ ದೊರೆತ ಹೂತಿಟ್ಟ ಹಣದ ಕಳುವಿನ ಆರೋಪವನ್ನು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊರಿಸುತ್ತಾನೆ. ನ್ಯಾಯ ತೀರ್ಮಾನಕ್ಕಾಗಿ ಧರ್ಮಾಧಿಕಾರರ ಬಳಿ ಬಂದು ನಡೆದುದೆಲ್ಲವನ್ನು ವಿವರಿಸಿ ಧರ್ಮಬುದ್ಧಿಯೇ ಹೊನ್ನನ್ನು ತೆಗೆದುಕೊಂಡನು ಎಂಬುದಕ್ಕೆ ಆಲದ ಮರದ ಸಾಕ್ಷಿ ಎನ್ನುತ್ತಾನೆ. ಮರುದಿನ ಅವರೆಲ್ಲರೂ ಹೊನ್ನನ್ನು ಅಡಗಿಸಿಟ್ಟಿದ್ದ ಆಲದ ಮರದ ಬಳಿ ಬರುತ್ತಾರೆ. ಮಗನ ಒತ್ತಾಯಕ್ಕೆ ಕಟ್ಟಿಬಿದ್ದ ದುಷ್ಟಬುದ್ಧಿಯ ತಂದೆ ಈ ಮೊದಲೇ ಮರದ ಪೊಟರೆಯಲ್ಲಿ ಅಡಿಗೆ ಕುಳಿತಿರುತ್ತಾನೆ. ಧರ್ಮಾಧಿಕರಣ ವೃಕ್ಷದ ಬಳಿ ವಿಚಾರಿಸಿದಾಗ ಅಲ್ಲಿ ಅಡಿಗೆ ಕುಳಿತಿದ್ದ ಪ್ರೇಮಮತಿಯು ದುಷ್ಟಬುದ್ಧಿಯ ತಂದೆ ಮತಿಗೆಟ್ಟು ಧರ್ಮದ ದಾರಿಯನ್ನು ಬಿಟ್ಟು ಪ್ರಕೃತಿ ವಿಕೃತಿಯಾದರೆ ಮನುಷ್ಯನ ಆಯುಷ್ಯವು ಕುಂದುವುದು ಎನ್ನುವ ನುಡಿಯಂತೆ ಧರ್ಮಬುದ್ಧಿಯೇ ಎಲ್ಲ ಸಂಪತ್ತನ್ನು ತೆಗೆದುಕೊಂಡನು ಎಂದು ಹೇಳುತ್ತಾನೆ. ಇಲ್ಲಿ ಸ್ವಾರಸ್ಯ ನುಡಿ. ಪ್ರಕೃತಿ ಮುನಿದರೆ ಯಾರಿಗೂ ಉಳಿಗಾಲವಿಲ್ಲ. ಒಟ್ಟ ವೃಕ್ಷ ಪ್ರಕೃತಿಯ ಕೊಡುಗೆ, ಅದಕ್ಕೆ ವಿರುದ್ಧವಾಗಿ ನಡೆಯುವುದು ವಿಕೃತಿ ಎಂಬುದನ್ನು ಮೇಲಿನ ಒಂದು ವಾಕ್ಯವನ್ನು ಸ್ವಾರಸ್ಯವಾಗಿದೆ. ಈಗ ನೆಕ್ಸ್ಟ್ ನೋಡಿ. 22ನೇ ಸಂದರ್ಭ. ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ. ಇದಕ್ಕೆ ಉತ್ತರ. ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದ ಆರಿಸಲಾದ ಹಲಗಲಿ ಬೇಡರಿ ಎನ್ನುವ ಜನಪದ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದೆ.
ಈ ಮಾತು ಭಾರತೀಯರನ್ನು ಉದ್ದೇಶಿಸಿ ಹೇಳಲಾಗಿದೆ. ಸಂದರ್ಭ ನೋಡಿ, 1857ರ ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಭಾರತ ಸರ್ಕಾರವು ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಭಾರತೀಯರಲ್ಲಿ ಕಂಪನಿ ಸರ್ಕಾರಕ್ಕೆ ಆದೇಶ ಹೊರಡಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಬಂದಿದೆ. ಸ್ವಾರಸ್ಯ ಇದಕ್ಕೆ, ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನು ಇರಿಸಿಕೊಳ್ಳುವಂತಿಲ್ಲ. ಇರಿಸಿಕೊಂಡಿದ್ದ ಆದರೆ ಬಲವಂತವಾಗಿ ಅವರಿಂದ ಆಯುಧಗಳನ್ನು ಮರಳಿ ಪಡೆಯುವುದೇ ಬೇಕು. ಇದರ ಆದೇಶವಾಗಿದೆ. ಅದಕ್ಕಾಗಿ ಯಾವ ಕ್ರಮ ತೆಗೆದುಕೊಂಡರೂ ಸರಿ ಎಂಬ ಕಂಪನಿ ಸರ್ಕಾರದ ಧೋರಣೆಯಲ್ಲಿ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಅಂತೇಳಿ ಬರೀಬೇಕಾಗಿರ್ತದೆ. ಈಗ ಕೊನೆಯ ಸಂದರ್ಭ 23ನೇದು, ತನ್ನ ಮಾತೆಯಂ ಸರ್ವಜನರು ಬಂಜೆ ಅನ್ನದಿರ್ಪುದೇ ಅಂತಕ್ಕಂಥ ಒಂದು ಸಂದರ್ಭದಕ್ಕೆ ಈ ಮೇಲಿನ ವಾಕ್ಯವನ್ನು ಲಕ್ಷ್ಮೀಶ ಕವಿಯು ಬರೆದ ದೇವುಡ ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ ಜೈಮಿನಿ ಭಾರತದಿಂದ ಆರಿಸಲಾದ ವೀರಲವ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲವನು ಹೇಳಿದ್ದಾನೆ. ವಾಲ್ಮೀಕಿಯ ಆಶ್ರಮ ಪ್ರವೇಶಿಸಿದ ಶ್ರೀರಾಮನ ಯಜ್ಞಾಶ್ವದ ಕುದುರೆಯನ್ನು ಹಣೆಪಟ್ಟಿಯ ಮೇಲಿದ್ದ ಬರಹದಲ್ಲಿ ಈ ಭೂಮಿಯಲ್ಲಿ ಕೌಶಲ್ಯವು ಪಡೆದ ಮಗನಾದ ಶ್ರೀರಾಮನೊಬ್ಬನೇ ವೀರ, ಅವನ ಯಜ್ಞ ತುರಗವಿದು, ಇದನ್ನು ಧರಿಸುವ ಕಟ್ಟುವ ಸಮರ್ಥರು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಎಂದಿದ್ದುದನ್ನು ನೋಡಿ, ಓಹೋ ಹೀಗೆ ಶ್ರೀರಾಮನ ಗರ್ವವನ್ನು ಮುರಿಯದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎಂದು ಕರೆಯುತ್ತಾರೆ ಎಂದು ಭಾವಿಸಿಕೊಂಡು, ಅಲ್ಲದೆ ತನ್ನ ತೋಳುಗಳಲ್ಲಿದ್ದ ಈ ಬಲದ ಪ್ರಯೋಜನವಾದರೂ ಏನು ಎಂದು ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಲವನು ಉರಿದೆದ್ದುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ. ನೆಕ್ಸ್ಟ್ ನೋಡಿ, 24ನೇ ಪ್ರಶ್ನೆಯಲ್ಲಿ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಬೇಕಾಗಿದೆ. ಅದಕ್ಕೆ ಮೊದಲನೇದಾಗಿ ಸಾರಾ ಅಬೂಬಕರ್ ಅವರ ಪರಿಚಯ. ಸಾರಾ ಅಬೂಬಕರ್ ಅವರು 30 ಜೂನ್ 1936ರಲ್ಲಿ ಕಾಸರಗೂಡಿನಲ್ಲಿ ಜನಿಸಿದರು. ಇವರು ಚಂದ್ರಗಿರಿಯ ತೀರದಲ್ಲಿ ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನು, ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಮೊದಲಾದ ಕಥಾಸಂಕಲನಗಳನ್ನು ಬರೆದಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ದೊರೆತಿವೆ. ಇವರು ಚಪ್ಪಲಿಗಳು ಎಂಬ ಕಥಾಸಂಕಲನದಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಅಂಥೇಳಿ ಅವರ ಪರಿಚಯವನ್ನು ನೀಡಬೇಕಾಗಿರುತ್ತದೆ. ಅನಂತರ ಎರಡನೇ ಕವಿ ಪರಿಚಯ 25ನೇ ಪ್ರಶ್ನೆ ಕುಮಾರವ್ಯಾಸ. ಈ ಕುಮಾರವ್ಯಾಸನ ಪರಿಚಯವನ್ನು ನೋಡಿ, ಕುಮಾರವ್ಯಾಸ ಎಂದು ಪ್ರಸಿದ್ಧವಾಗಿರುವ ಗದುಗಿನ ನಾರಣಪ್ಪ ಕಾಲ ಸುಮಾರು ಕ್ರಿಸ್ತಶಕ 1430. ಇವರು ಗದಗ ಪ್ರಾಂತದ ಕೋಳಿವಾಡದವನು. ಗದಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಇವನು ಬರೆದಿರುವ ಮಹಾಕಾವ್ಯವಾಗಿದೆ. ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ಪ್ರಸ್ತುತ ಪದ್ಯ ಭಾಗವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದಿಂದ ಉದ್ಯೋಗ ಪರ್ವದಿಂದ ಆಯ್ದುಕೊಳ್ಳಲಾಗದಂಥ 10ನೇ ತರಗತಿಗೆ ಇದೆ. ಇವರ ಪರಿಚಯನ್ನು ಈ ರೀತಿ ನೀಡಬಹುದು. ಅನಂತರ 26ನೇ ಪ್ರಶ್ನೆಯಲ್ಲಿ ನೋಡಿ ಆತ್ಮೀಯರೇ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂಥೇಳಿ 4 ಅಂಕದ ಪ್ರಶ್ನೆ ಇದೆ. ಇದಕ್ಕೆ ಪದ್ಯಗಳು 2 ಕೊಡಲಾಗಿದೆ. 2 ಪದ್ಯಗಳನ್ನು ಇಲ್ಲಿ ಬರೆಯಲಾಗಿದೆ. ಮೊದಲನೇದಾಗಿ, ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂಥೇಳಿ ದ.ರಾ. ಬೇಂದ್ರೆಯವರು ಬರೆದಂಥ ಪದ್ಯ ಇದೆ. ಅನಂತರ 2ನೇ ಪದ್ಯ ನೋಡಿ ಇಲ್ಲಿ, ಅದಕ್ಕೆ ಯುಗ ಯುಗಗಳ ಹಣೆ ಬರಹವ ಬರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಿಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂಥೇಳಿ ಈ ಪದ್ಯ ಭಾಗವನ್ನು ಸಹ ಪೂರ್ಣಗೊಳಿಸಬೇಕಾಗಿದೆ. ಅನಂತರ 27ನೇ ಪ್ರಶ್ನೆಯನ್ನು ನೋಡಿ, 27ನೇ ಪ್ರಶ್ನೆಯನ್ನು ಪದ್ಯವನ್ನು ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತಿದೆ.
ಅದನ್ನು ನಾವು ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ 28ನೇ ಪ್ರಶ್ನೆ, ಆ ಪದ್ಯದ ಭಾವಾರ್ಥವನ್ನು ಮುಂದೆ ಬರೆಯಲಾಗಿದೆ. ಇದರಲ್ಲಿ 28ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರಿಸಲಾಗಿದೆ. ಆತ್ಮೀಯರೇ, ನಾಲ್ವಡಿ ಕೃಷ್ಣರಾಜ ಒಡೆಯರದಿಂದ ದಿವಾನರನ್ನಾಗಿ ನೇಮಕವಾದ ವಿಶ್ವೇಶ್ವರಯ್ಯನವರು ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿ ರಾಜ್ಯ ಪ್ರವಾಸ ಮಾಡಿ ಅಜಮಾಯಿಸಿ ಕಾರ್ಯ ನಡೆಸಿದರು. ಸಮರ್ಥ ಕಾರ್ಯನಿರ್ವಹಣೆಗಾಗಿ ಸಮಿತಿಯ ರಚನೆ ಪ್ರಶಸ್ತಿ ನೀಡಿದರು. ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದರು. ಮೈಸೂರು ಮಾದರಿ ಎಂಬ ಹೊಸ ಆಡಳಿತವನ್ನು ಜನ್ಮ ತಾಳಲು ಕಾರಣರಾದರು. ಇವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜಧಾನಿಯಾಗಿ ಮತ್ತು ರಾಜ್ಯದ 2ನೆಯ ದೊಡ್ಡ ನಗರವಾಗಿ ಪ್ರಸಿದ್ಧಿ ಪಡೆಯಿತು. ಮೈಸೂರಿನ ಹೊಸ ಅರಮನೆ, ಶ್ರೀರಂಗಚಾರ್ಲು ಪುರಭವನ, ಅರಮನೆಯ ವಿಸ್ತರಣೆ, ಕೃಷ್ಣರಾಜೇಂದ್ರ ಆಸ್ಪತ್ರೆ, ಲಲಿತ ಮಹಲ್ ಅರಮನೆಯ ತಳಹದಿ ಮತ್ತು ಪ್ರಧಾನ ಅರಮನೆಯ ಕಚೇರಿ ಸಮುಚ್ಚಯಗಳನ್ನು ಇವರ ಕಾಲದಲ್ಲಿಯೇ ನಿರ್ಮಾಣಗೊಂಡವು. ಶಿವನಸಮುದ್ರದ ಜಲವಿದ್ಯುತ್ ಉತ್ಪಾದನಾ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿದರು. ಜನಾರೋಗ್ಯ ಕಾಪಾಡುವ ದೃಷ್ಟಿಯಿಂದ ಹಲವಾರು ಆಸ್ಪತ್ರೆಗಳನ್ನು ಪ್ರಾರಂಭಿಸಿದರು. ಸಾಂಕ್ರಾಮಿಕ ರೋಗಗಳ ನಿವಾರಣೆಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಹೀಗೆ ವಿಶ್ವೇಶ್ವರಯ್ಯ ಅವರು ಹೊಸ ಯುಗದ ಹರಿಕಾರರಾಗಿ ಮೈಸೂರು ಸಂಸ್ಥಾನಕ್ಕೆ ನವ ಚೈತನ್ಯವನ್ನು ತುಂಬಿದ್ರು ಅಂಥೇಳಿ ಉತ್ತರ ಬರೀಬೇಕಾಗಿರ್ತದೆ. ಇದು 4 ಅಂಕದ ಪ್ರಶ್ನೆಯಾಗಿದೆ. ಅನಂತರ ಇದಕ್ಕೆ ಅಥವಾ ಅಂತಕ್ಕಂಥ ಪ್ರಶ್ನೆ ಸಹ ಇದೆ. ಅದಕ್ಕೆ ಉತ್ತರ ನೋಡಿ. ಅಥವಾ ಅಂತಕ್ಕಂಥ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪಿಸಲಾದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡಿ. ಇಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡಿಸಿ ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿ ಸಂಸ್ಥೆಯ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡಿದರು. 1907ರಲ್ಲಿ ಇವರು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಸ್ಥಳೀಯ ಸಂಸ್ಥೆಗಳ ರಚಿಸಿ ಆಡಳಿತ ವಿಕೇಂದ್ರೀಕರಣ ಅನುವು ಮಾಡಿಕೊಟ್ಟರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಇವರ ಆಡಳಿತಾವಧಿಯಲ್ಲಿ ಮೊಟ್ಟ ಮೊದಲು ಜಲವಿದ್ಯುತ್ ಯೋಜನೆ ಶಿವನಸಮುದ್ರ ಕಾವೇರಿ ನದಿಯ ಬಳಿ ಪ್ರಾರಂಭವಾಯಿತು. ನಾಡಿನ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಹಲವಾರು ಸಾಮಾಜಿಕ ಕಾನೂನುಗಳ ಹರಿಕಾರರು ಅಥವಾ ಜಾರಿಗೆ ತಂದರು. ಹಲವಾರು ಸಾಮಾಜಿಕ ಸುಧಾರಣೆ ಮೂಲಕ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾಗಿದ್ದ ಇವರು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸುವಲು ಕೃಷ್ಣರಾಜ ಒಡೆಯರು ಸಹಾಯ ಮಾಡಿದರು ಅಂತ ಹೇಳ್ತಕ್ಕಂಥ ಮಾತನ್ನಿಲ್ಲಿ ಬರೀಬೇಕಾಗಿರ್ತದೆ. ಅನಂತರ 29ನೇ ಪ್ರಶ್ನೆಯನ್ನು ನೋಡಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ, ವಿವರಿಸಿ ಅಂತಿದೆ. ಇಲ್ಲಿ ನೋಡಿ, ನಾವು ಯಾವ ಸಂಕಲ್ಪವನ್ನು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಕಾರಣಾಂತರಗಳಿಂದ ತಮ್ಮಲ್ಲಿ ಮನೆ ಮಾಡಿರುವ ಅಜ್ಞಾನ, ನಿರಾಶೆ, ಭಯ, ಹಿಂಸೆಗಳನ್ನು, ಕತ್ತಲನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಸಮಸ್ಯೆಗಳಿಂದ ನಿರಾಸೆಗಳಿಂದ ಹೊಯ್ದಾಡುತ್ತಿರುವ ಜೀವನವನ್ನು ಎಂಬ ಹಡಗವನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಸಂಕಲ್ಪವನ್ನು ಮಾಡಬೇಕು. ಸುತ್ತಲಿನ ಸಮಾಜದಲ್ಲಿ ತುಂಬಿರುವ ಹಿಂಸೆ, ಭ್ರಷ್ಟಾಚಾರ, ಜಾತೀಯತೆ, ಶೋಷಣೆ ಮೊದಲಾದ ಅಸಹನೀಯವಾದ ಭಾವನೆಗಳನ್ನು ತೊಡೆದುಹಾಕಲು ಸ್ವತಃ ತಮ್ಮಲ್ಲಿ ಮೊದಲು ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಆ ಮೂಲಕ ಸಮಾಜದಲ್ಲಿ ತುಂಬಿರುವ ಕೊಳಕು ತೊಳೆದು ಹಾಕಬಹುದು. ಸಮಾಜವನ್ನು ನದಿ ಜಲಗಳನ್ನು ಪರಿಶುದ್ಧಗೊಳಿಸುವ ಮುಂಗಾರಿನ ಮಳೆಯಾಗುವ ಆಶಯವನ್ನು ಹೊಂದೋಣ ಎಂದು ನಿರಾಸೆಯಿಂದ ತುಂಬಿರುವ ಸಮಾಜದ ಜನರಲ್ಲಿ ಹೊಸ ಕನಸುಗಳನ್ನು ಚೀರಿಸೋಣ. ಬಿದ್ದು ಹೋಗಿರುವ ಅಥವಾ ಗೋಪುರವನ್ನು ಮೇಲಕ್ಕೆತ್ತುವ ಹೊಸ ಭರವಸೆಗಳನ್ನು ಮೂಡಿಸೋಣ, ಪ್ರಯತ್ನಿಸೋಣ. ಮನುಷ್ಯರ ನಡುವೆ ನೆಲೆಸಿರುವ ಅಸಮಾನತೆ, ಮತಾಂಧತೆ ಮೊದಲಾದ ಭಾವನೆಯನ್ನು ಬೀಳಿಸಿ ಎಲ್ಲರನ್ನು ಒಂದುಗೂಡಿಸಿ ಏಕತೆಯ ಸೇತುವೆಯನ್ನು ಕಟ್ಟಲು ಪ್ರಯತ್ನಿಸೋಣ. ಎಲ್ಲ ಧರ್ಮಗಳು ಹೇಳುವ ನೀತಿ ಒಂದೇ ಎನ್ನುವ ಮಾತನ್ನು ಹೇಳಿ ಎಲ್ಲರನ್ನೂ
ಒಳ್ಳೆಯ ಒಂದು ಸಂಕಲ್ಪ ತೊಳಿಸೋಣ ಅಂತಕ್ಕಂಥ GS ಶಿವರುದ್ರಪ್ಪ ಅವರ ಆಸೆಯಾಗಿತ್ತು ಅನ್ನೋ ಮಾತನ್ನು ಬರೀಬೇಕಾಗಿರ್ತದೆ. ಅದರಲ್ಲಿಯೇ ಅಥವಾ ಅಂತಕ್ಕಂಥ ಪ್ರಶ್ನೆಯೇ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯ ವಿವರಿಸಿ ಅಂತಿದೆ. ಇದಕ್ಕೆ ಸಂಕಲ್ಪದಿಂದ ದೃಢ ನಿರ್ಧಾರ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ತುಂಬಿರುವ ಅಜ್ಞಾನ, ಹಿಂಸೆ, ಕತ್ತಲೆಯನ್ನು ಪ್ರೀತಿಯ ಹಣತೆ ಹಚ್ಚುವ ಮೂಲಕ ಹೋಗಲಾಡಿಸಿ ಹಲವು ತುಮುಲಗಳಿಂದ ಹೊಯ್ದಾಡುತ್ತಿರುವ ಬದುಕಿನ ಭದ್ರತೆಯ ಕಲ್ಪಿಸುವ ಕಾರ್ಯೋನ್ಮುಖರಾಗಬೇಕು. ನಮ್ಮ ಸುತ್ತಮುತ್ತಲು ತುಂಬಿರುವ ಹಿಂಸೆ, ಅನಾಚಾರ, ಶೋಷಣೆಗಳನ್ನು ತೊಡೆದುಹಾಕಿ ಮನಸ್ಸಿನ ಸುಂದರ ವಾತಾವರಣವನ್ನು ಕಲ್ಪಿಸಲು ಪ್ರಯತ್ನಿಸಬೇಕು. ಏನು ಮಾಡಿದರೂ ನಿರರ್ಥಕ ಎಂಬ ಭಾವನೆಯ ಹೊರತು ತಂದು ಭರವಸೆಗಳನ್ನು ಮೂಡಿಸಿ ನಮ್ಮ ಮಧ್ಯೆ ಮೂಡಿರುವ ಪ್ರತ್ಯೇಕತೆಯನ್ನು ಇಲ್ಲವಾಗಿಸಿ ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಸಮಾಜದ ಜನರಲ್ಲಿ ಮೂಡಿಸಬೇಕಿದೆ. ಎಲ್ಲ ಧರ್ಮಗಳ ಉದ್ದೇಶವು ಜೀವನದ ಸನ್ಮಾರ್ಗವನ್ನು ತೋರಿಸುವುದೇ ಆಗಿದೆ. ಹಾಗಾಗಿ ಎಲ್ಲ ಧರ್ಮಗಳನ್ನು ಗೌರವಿಸುವ, ಎಲ್ಲರ ಒಂದಾಗಿ ಬಾಳುವ ಸದಾಶಯವನ್ನು ರೂಪಿಸಲು ಯತ್ನಿಸಬೇಕು. ನಾಳಿನ ಭವಿಷ್ಯದ ಕುರಿತಾದ ಸಂಶಯ ಮತ್ತು ಭಯದ ಭಾವನೆಗಳನ್ನು ಹೋಗಲಾಡಿಸಿ ಹೊಸ ಕನಸುಗಳನ್ನು ಬಿತ್ತುವ ದೃಢ ಸಂಕಲ್ಪ ಮಾಡಬೇಕು. ಜೀವನದಲ್ಲಿ ಧನಾತ್ಮಕ ಭಾವನೆ, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದ ಹಾಗೆ. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟು ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳನ್ನು ಎದುರಾದರೂ ನನಸಾಗಿಸುತ್ತಾನೆ. ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸ, ಸಂಕಲ್ಪ, ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜದ ದೃಢ ನಿಷ್ಠತೆಯಿಂದ ಸ್ವಾರಸ್ಯ ನೆಲೆಯಾಗಿರುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ಎಲ್ಲ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯ ತುಂಬ ಮಾರ್ಮಿಕವಾಗಿದೆ. ಇಲ್ಲೇ ನೋಡಿ, ಈ ಒಂದು ಗದ್ಯ ಭಾಗ ಕೊಡಲಾಗಿದೆ. ಈ ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದು 4 ಅಂಕದ 2 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಯಾಗಿರುತ್ತದೆ. 30ನೇ ಒಂದು ಮುಖ್ಯವಾದಂಥ ಪ್ರಶ್ನೆ. ಇದರಲ್ಲಿ ಪ್ರಶ್ನೆ ನೋಡಿ, ಚಾಣಕ್ಯನ ಪ್ರಕಾರ 3 ಬಗೆಯ ಯುದ್ಧಗಳಾವು ವಿವರಿಸಿ ಅಂತಿದೆ. ಇಲ್ಲಿ ಚಾಣಕ್ಯನ ಪ್ರಕಾರ 3 ಬಗೆಯ ಯುದ್ಧದಲ್ಲಿ 3 ವಿಧಗಳು. ಮೊದಲನೆಯದು ಪ್ರಕಾಶ ಯುದ್ಧ, ಸೂಚಿತ ಸ್ಥಳದಲ್ಲಿ ನಿರ್ದಿಷ್ಟ ಸಮಯಕ್ಕೆ ನಡೆಯುವ ಸಂಗ್ರಾಮ. ಎರಡನೆಯದು ಕೂಟ ಯುದ್ಧ, ತಂತ್ರಗಳ ಮೂಲಕ ಯುದ್ಧ ಮಾಡುವುದು. ಮೂರನೆಯದು ಮೌನ ಯುದ್ಧ, ಶತ್ರು ಅಧಿಕಾರಗಳನ್ನು ನಾಶಪಡಿಸಲು ಗುಪ್ತ ಕಾರ್ಯಾಚರಣೆ ನಡೆಸುವುದು. ಯಾವಾಗ ರಾಜ ಶತ್ರುಗಳಿಂದ ಬಲಿಷ್ಠನಾಗಿದ್ದು ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆಯೋ ಆಗ ಅವನ ಮುಕ್ತ ಯುದ್ಧವನ್ನೇ ಮಾಡಬೇಕು. ಸೂಚಿತ ಸ್ಥಳದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಡೆಯುವ ಯುದ್ಧ ಮುಕ್ತ ಯುದ್ಧ, ಧರ್ಮಯುದ್ಧ ಅಂಥೇಳಿ ಯುದ್ಧದ ಬಗ್ಗೆ ವಿವರಿಸಬೇಕಾಗಿರುತ್ತದೆ. ಆನಂತರ ಆ ಪ್ರಶ್ನೆ ಯುದ್ಧಕ್ಕೆ ಕಾರಣವಾದ ಅಂಶಗಳು ಒಂದು ನಿದರ್ಶನದೊಂದಿಗೆ ವಿವರಿಸಿ ಅಂತಿದೆ. ಯುದ್ಧ ನಡೆಯಲು ಕಾರಣ ಹಲವು: ಸಾಮ್ರಾಜ್ಯ ವಿಸ್ತರಣೆ, ಲೋಭ, ವೀರತೆಯ ಪ್ರದರ್ಶನ ಒಂದು ಕಡೆಯಾದರೆ ಕುಟುಂಬ ಕಲಹಗಳ ಯುದ್ಧಕ್ಕೆ ನಾಂದಿ ಹಾಡಿದ ಘಟನೆಗಳು ದಾಖಲಾಗಿವೆ. ಸುಮಾರು 5,000 ವರ್ಷಗಳ ಹಿಂದೆ ನಡೆದ ಕುರುಕ್ಷೇತ್ರದ ಯುದ್ಧ ಇದಕ್ಕೆ ಸ್ಪಷ್ಟ ನಿದರ್ಶನ ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೆ ಇದು ಬರೀಬೇಕಾಗಿರುತ್ತದೆ. ಇದು 2 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಇದಕ್ಕೆ ಈ ರೀತಿ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸಬೇಕಾಗಿರುತ್ತದೆ. ಅನಂತರ ಇಲ್ಲಿ ಆತ್ಮೀಯರೇ ಗಮನಿಸಿ, ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರ. ಈ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಬರೀಬೇಕಾಗಿದೆ ಎಂಬುದು ನೋಡಿ. ಇಲ್ಲಿ 1ನೇ ಪ್ರಶ್ನೆ ನೋಡಿ, ಸಪ್ತಮಿ ವಿಭಕ್ತಿಯ ಪ್ರತ್ಯಯದ ಕಾರಕಾರ್ಥ ಯಾವುದು ಅಂತಿದೆ. ಇದಕ್ಕೆ ಇಲ್ಲಿ ಸಿ ಉತ್ತರ ಅಧಿಕರಣ ಅಂಥೇಳಿ ಬರೆಯಬೇಕಾಗಿರ್ತದೆ. ಇಲ್ಲಿ ನೋಡಿ, ನಾನು ಇಲ್ಲಿ ಬರೀತೀನಿ ನೋಡಿ. ಅಧಿಕರಣಕ್ಕೆ ನಾವು ಅದನ್ನು ಸಿ ಅಧಿಕರಣ ಅಂಥೇಳಿ ಗುರುತಿಸಬೇಕಾಗಿರುತ್ತದೆ. ಎರಡನೇದು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದನ್ನು ಎ ಜಸ್ತ್ವ ಸಂಧಿ ಅಂಥೇಳಿ ಬರೀಬೇಕಾಗಿರುತ್ತದೆ. ಅನಂತರ ನೋಡಿ, ಈಗ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಅಂತೇಳಿದೆ. ಮಾಡು ಅಂತಕ್ಕಂಥ ಧಾತುವಿನ ವಿದ್ಯಾರ್ಥಕ ರೂಪ
ಡಿದು ಮಾಡಲಿ ಅಂಥೇಳಿ ಅದಕ್ಕೆ ಉತ್ತರ ಸರಿ ಉತ್ತರ ಇದೆ. ಅನಂತರ ನೋಡಿ 34ನೇ ಪ್ರಶ್ನೆಯನ್ನು ನೋಡಿ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಇದಕ್ಕೆ ಬಿ ಉತ್ತರ ಸಂಯೋಜಿತ ವಾಕ್ಯ ಉತ್ತರ ಇದೆ. ಅದರ ಕೆಳಗೆ ನಾನು ಗೆರೆ ಹಾಕಿದ್ದೇನೆ. ಅನಂತರ ಅನ್ವರ್ತಕ ನಾಮಪದಕ್ಕೆ ಉದಾಹರಣೆಯಾದ ಪದವಿದು ಅಂತಿದೆ. ಇದಕ್ಕೆ ಡಿದು ವಿಜ್ಞಾನಿ ಅಂಥೇಳಿ ಉತ್ತರ ಸರಿ ಉತ್ತರ ಇದೆ. ಅನಂತರ 36ನೇ ಪ್ರಶ್ನೆಯನ್ನು ನೋಡಿ, ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಇದಕ್ಕೆ ಎ ಉತ್ತರ ಬೆಟ್ಟದ ಆವರೆ. ಇದಕ್ಕೆ ಏದು ಉತ್ತರ ಆಯ್ಕೆಯನ್ನು ಬರೀಬೇಕಾಗಿರುತ್ತದೆ. ಈಗ 37ನೇ ಪ್ರಶ್ನೆಯನ್ನು ನೋಡಿ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅಥವಾ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ ಹೇಳಿದೆ. ಇದಕ್ಕೆ ಸಿ ಉತ್ತರ ವಾಕ್ಯ ವೆಸ್ಟರ್ನ್ ಚಿಹ್ನೆ ಅಂಥೇಳಿ ಬರೀಬೇಕಾಗಿರುತ್ತದೆ. ಈ ರೀತಿ ಇದಕ್ಕೆ ಸರಿ ಉತ್ತರಗಳಿಗೆ ಟಿಕ್ ಹಾಕಲಾಗಿದೆ. ಇದನ್ನು ತಾವು ಗುರುತಿಸಿಕೊಳ್ಳಬಹುದು. ಅನಂತರ ಉಳಿದ ಪ್ರಶ್ನೆಗಳು 38ನೇ ಪ್ರಶ್ನೆಯನ್ನು ನೋಡಿ, ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗುತ್ತದೆ ಅಂತ ಹೇಳಿದೆ. ಇದಕ್ಕೆ ಅವಧಾರಣಾರ್ಥಕ ಅವ್ಯಯವೇ ಒಂದು ಸರಿ ಉತ್ತರ ಇದೆ. ಇದು ಡಿ ಆಯ್ಕೆ ಇದೆ. ಅದರ ಕೆಳಗೆ ಗೆರೆ ಹಾಕಲಾಗಿದೆ. ಈಗ 39ನೇ ಪ್ರಶ್ನೆ, ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಇದಕ್ಕೆ ಸರಿ ಉತ್ತರ ಬಿ ಇಂಗ್ಲೀಷ್ ಅಂಥೇಳಿ ಬರೀಬೇಕಾಗಿರ್ತದೆ. ಅನಂತರ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು ಅಂತಿದೆ. ಇಲ್ಲಿ ತದ್ದಿತಾಂತ ಭಾವನಾಮಕ್ಕೆ ಸರಿ ಪದವಾದ ಅದು ಯಾವುದಂದರೆ ಸಿ ಇದು ಕಪ್ಪು ಅಂಥೇಳಿ ಇದು ಸರಿ ಉತ್ತರವಾಗಿದೆ. ಅದಕ್ಕೆ ನಾನು ಗುರುತಿಸಿದ್ದೇನೆ. ಅನಂತರ ಇಲ್ಲಿ ನೋಡಿ, ಹಾಲ್ ಜೇನು ಜೋಡು ನುಡಿ. ಮೊಟ್ಟ ಮೊದಲು ಇದು ದ್ವಿರುಕ್ತಿಯಾಗಿರುತ್ತದೆ. ಇದನ್ನು ನೋಡಿ ದ್ವಿರುಕ್ತಿ. ಹೀಗೆ ದ್ವಿರುಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕಾಗಿರ್ತದೆ. ಅನಂತರ ಇಲ್ಲಿ ನೋಡಿ, ವಂದ್ಯ ಬಂಜೆ ಅಂತಿದೆ. ಕೋಕಿಲ ಇದು ಕೋಗಿಲೆ ಅಂಥೇಳಿ ಇದಕ್ಕೆ ಉತ್ತರ ಸರಿ ಉತ್ತರ ಇದೆ. ಇದು ತತ್ಸಮ ತದ್ಭವದಲ್ಲಿ ಬರ್ತದೆ. ಇದಕ್ಕೆ ಕೋಗಿಲೆ ಉತ್ತರ ಸರಿ ಉತ್ತರ. ಅನಂತರ ಇಲ್ಲಿ ಚಿತ್ತ ಮನಸ್ಸು ಇದೆ. ಕೈವಾರ ಇದಕ್ಕೆ ಹೊಗಳಿಕೆ ಅಂಥೇಳಿ ಸರಿ ಉತ್ತರವಾಗಿರ್ತದೆ. ಅದನ್ನು ಇಲ್ಲಿ ಬರೀತೀನಿ ನಾನು. ಹೊಗಳಿಕೆ. ಅನಂತರ ನೋಡಿ, ಇದಕ್ಕೆ ಸಕ್ಕಾರೆ ಸಕ್ಕರೆ ಇಸವಾಸ ಇದೆ. ಇದಕ್ಕೆ ವಿಶ್ವಾಸ ಸರಿ ಉತ್ತರವಿದೆ. ಇದು ವಿಶ್ವಾಸ ಅಂತಕ್ಕಂಥ ಈ ರೀತಿ ನಾವು ಇದನ್ನು ಬರೆದು ಸರಿ ಗುರುತಿಸಬೇಕಾಗಿರುತ್ತದೆ. ಹೀಗೆ ಇದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನಾವು ಉತ್ತರ ಬರೆದಿದ್ದೀವಿ ಅಂತ ಅನಿಸ್ಕೋತೀನಿ. ಅನಂತರ ಮುಂದೆ ನೋಡಿ, ಈಗ ಇಲ್ಲಿ ನಾವು ಒಂದು ಸ್ವಲ್ಪ ಹಿಂದೆ ಬರೆಯಬೇಕಾಗಿರ್ತದೆ. ಇಲ್ಲಿ 27ನೇ ಪ್ರಶ್ನೆಗೆ ಏನಿದೆ, ಪದ್ಯವನ್ನು ಓದಿ ಭಾವಾರ್ಥ ಬರೆಯಿರಿ. 4 ಅಂಕದ ಪ್ರಶ್ನೆಗೆ ಉತ್ತರ ಇಲ್ಲಿ ಬರೆಯಲಾಗಿದೆ. ಇದನ್ನು ನೋಡಿ, ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಯಂ ಬಂದೇನ್ ಅಹಿತರೋಳು ಸಂಧಿಯೇನೆ ಸಮಗೊಳಿಸಲೆಂದು ಬಂದೇನೆ ಸಮರದೋಳ್ ಎನಗಜ್ಜ ಪೇಳ್ ಯಾವುದಂ ಕಜ್ಜಂ ಅಂತಕ್ಕಂಥ ಒಂದು ಪದ್ಯಕ್ಕೆ ಭಾವಾರ್ಥ ಇಲ್ಲಿ ಇದೆ ನೋಡಿ. ಇದು ಒಂದು ಕಂದ ಪದ್ಯದಲ್ಲಿ ಬರೆಯಲಾಗಿದೆ. ಇದಕ್ಕೆ ಭಾವಾರ್ಥ ಇಲ್ಲಿ ಪದಗಳ ಅರ್ಥವೂ ಸಹ ಇದೆ. ಇದನ್ನೇ 5 ಇಲ್ಲಿ ನಾವು ಬರೆದಿರುತ್ತೇವೆ ನೋಡಿ. ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ನಿಶ್ಚಯಿಸಿ ಬಂದೇನೆ, ಶತ್ರುಗಳಲ್ಲಿ ಒಪ್ಪಂದವನ್ನು ಏರ್ಪಡಿಸಲೆಂದೇನು ಬಂದೇನೆ. ಅಜ್ಜ, ಯುದ್ಧದಲ್ಲಿ ನನಗೆ ಯಾವ ಕಾರ್ಯ ಎಂಬುದನ್ನು ಹೇಳು ಅಂತಕ್ಕಂಥ ಮಾತನ್ನು ಇಲ್ಲಿ ದುರ್ಯೋಧನನು ಭೀಷ್ಮರಿಗೆ ಕೇಳಿರುತ್ತಾನೆ. ಈ ಒಂದು ಸಂದರ್ಭದ ಇದರಲ್ಲಿ ಬಂದಿದೆ. ನಾನು ನಿಮ್ಮನ್ನು ನಮಸ್ಕರಿಸಿ ನಿಮ್ಮಿಂದ ಆಶೀರ್ವಾದ ಪಡೆದುಕೊಂಡು ಹೋಗಿ ನಾಳೆ ಯುದ್ಧದಲ್ಲಿ ನನ್ನ ಕಾರ್ಯ ಏನು ಎಂದು ಕೇಳಲು ಬಂದಿದ್ದೇನೆ ಅನ್ನೋ ಮಾತನ್ನು ಇದರ ಅರ್ಥ ಇದೆ. ಇದರ ಒಂದು ಮೌಲ್ಯವಿದೆ. ಆತನ ಕೋಪ ಮತ್ತು ಅಹಂಕಾರದ ಒಂದು ಇಲ್ಲಿ ಎತ್ತಿ ಹಾಕಿರುತ್ತದೆ. ಅದನ್ನು ಸಹ ಇಲ್ಲಿ ನಾವು ಗಮನಿಸಬೇಕಾಗಿರುತ್ತದೆ. ಮುಂದೆ ನೋಡಿ, ಈಗ ಇದು ಆದ ನಂತರ ಪದ್ಯಗಳಿಗೆ 45ನೇ ಪ್ರಶ್ನೆ ನೋಡಿ. ಪದ್ಯಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದು 3 ಅಂಕದ ಪ್ರಶ್ನೆ ಇದೆ. ಇದಕ್ಕೆ ಮೊದಲನೇದು, ಕೊರಳ ಸೆರೆ ಹಿಗ್ಗಿದವು ಧೃಗುಜಲ ಉರವಣಿಸಿ
ಕಡು ನೊಂದನು ಅಕಟ ಕುರುಪತಿಗೆ ಕೇಳಾದುದೆಂದನು ತನ್ನ ಮನದೊಳಗೆ ಅಂತಕ್ಕದಂಥ ಇದರ ಪದ್ಯವನ್ನು ಭಾಮಿನಿ ಷಟ್ಪದಿಯ ಪದ್ಯ ಕೊಡಲಾಗಿರ್ತಾರೆ. ಇದಕ್ಕೆ ಪ್ರಸ್ತಾರವನ್ನು ಹಾಕಲಾಗಿದೆ, ಗಣ ವಿಭಾಗ ಮಾಡಲಾಗಿದೆ. ಇದರ ಭಾಮಿನಿ ಷಟ್ಪದಿ ಅಂತೇಳಿ ಬರೆದಿದ್ದರೆ ಸಾಕು. ಇಷ್ಟು ಮಾಡಿ ಇದಕ್ಕೆ 3 ಅಂಕಗಳು ಸಿಗುತ್ತವೆ. ಅನಂತರ ಅಥವಾ ಅಂಥೇಳಿ ಇಲ್ಲಿಯೂ ಸಹ ಏನಿದೆ ಅಂತಂದರೆ ಕಂದ ಪದ್ಯದ ಒಂದು ಕೊಡಲಾಗಿದೆ. ಈ ಕಂದ ಪದ್ಯದ 2 ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಜಿಸಿ ಛಂದಸ್ಸು ಕಂದ ಪದ್ಯ ಎಂದು ಬರೆದಿದ್ದರೆ ಸಾಕು. ಇದು ಸಹ ಅಥವಾ ಅಂಥೇಳಿ ಯಾವುದನ್ನಾದರೂ ಉತ್ತರಿಸಿದರೆ 3 ಅಂಕಗಳು ಸಿಗುತ್ತವೆ ಅನ್ನೋದನ್ನು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಅನಂತರ ನೋಡಿ ಮುಂದೆ ಈಗ 46ನೇ ಪ್ರಶ್ನೆ. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತೇಳಿದೆ. ಇದು 3 ಮಾರ್ಕ್ಸಿಗೆ ಇದೆ. ಇದನ್ನು ಸಹ ನಾವು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತಕ್ಕಂಥ ಮೊದಲನೇ ಅಲಂಕಾರ. ಇದಕ್ಕೆ ನಾವು ನೋಡಿ ಅಲಂಕಾರ ಉಪಮಾಲಂಕಾರ ಇದೆ. ಇದು ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಹೋರಾಟ. ಸಮನ್ವಯ ನೋಡಿ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರು, ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಕೆ ಮಾಡಲಾಗಿದೆ, ವರ್ಣಿಸಲಾಗಿದೆ. ಆದ್ದರಿಂದ ಇದನ್ನು ನಾವು ಉಪಮಾ ಅಲಂಕಾರಗಳು ಎಂದು ಹೇಳಬಹುದು. ಅನಂತರ ನೋಡಿ ಈಗ ನೆಕ್ಸ್ಟು 2ನೇದಿದೆ. ಅದರಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂಥೇಳಿ. ಇದನ್ನು ಯಾವುದಂದರೆ 2 ಬೇರೆ ಬೇರೆ ವಾಕ್ಯಗಳ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದಂತೆ ಭಾವ ತೋರಿ ಬಂದರೆ ಅದಕ್ಕೆ ದೃಷ್ಟಾಂತ ಅಲಂಕಾರ ಎನ್ನುತ್ತವೆ. ಅಂದರೆ ಇಲ್ಲಿ ಬಿಂಬ ಪ್ರತಿಬಿಂಬ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ವಾಕ್ಯವನ್ನು ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂಥದ್ರಂತೆ ಒಂದರ ಪ್ರತಿಬಿಂಬ ಒಂದರಲ್ಲಿ ಇದೆ ಎನ್ನುವ ಮಾತನ್ನು ತೋರಿಸಿರುವುದರಿಂದ ಇದು ದೃಷ್ಟಾಂತ ಅಲಂಕಾರ ಅಂಥೇಳಿ ನಾವು ಇಲ್ಲಿ ಗುರುತಿಸಿಕೊಳ್ಳಬಹುದು. ಅನಂತರ ನೋಡಿ ಮುಂದೆ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಅಂತ ಬರೆಯಿರಿ ಅಂತ ಕೊಡಲಾಗಿದೆ. ಇದರಲ್ಲಿ ನಾವು 3 ಗಾದೆಗಳನ್ನು ಸ್ವಲ್ಪ ವಿಸ್ತರಿಸಲು ಪ್ರಯತ್ನಿಸಿದ್ದೇನೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಿದೆ. ಈ ಗಾದೆ ಮಾತು ಜನಪದ ಜೀವನದ ಅನುಭವದ ನುಡಿಗಳಾಗಿವೆ. ಗಾದೆ ಮಾತುಗಳು ಬದುಕಿನ ತತ್ವ ಮೌಲ್ಯಗಳನ್ನು ಒಳಗೊಂಡಿದೆ. ಅಂಥ ಶ್ರೇಷ್ಠ ಗಾದೆ ಮಾತುಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಬದುಕಿನಲ್ಲಿ ನಾವು ಹೆತ್ತ ತಾಯಿ ಹೊತ್ತ ನಾಡು ಇವೆರಡನ ಋಣ ಎಂದಿಗೂ ತೀರಿಸಲು ಆಗುವುದಿಲ್ಲ. ಹೆತ್ತ ತಾಯಿ ನಮ್ಮನ್ನು 9 ತಿಂಗಳ ಹೊತ್ತು ಪೋಷಿಸಿ ತನ್ನ ಪ್ರಾಣ ಲೆಕ್ಕಿಸದೆ ಜನ್ಮ ನೀಡುತ್ತಾಳೆ. ಅಲ್ಲದೆ ಹುಟ್ಟಿನ ನಂತರ ನಾವು ಎಷ್ಟೇ ತಿಳಿಯದೆ ತೊಂದರೆ ಕೊಟ್ಟರೆ ಸಹಿಸಿಕೊಂಡು ತಿಳಿಸಿ ಹೇಳುತ್ತಾಳೆ. ಅವಳ ಕಾರ್ಯ ಶ್ರೇಷ್ಠವಾದುದು. ಹಾಗೆ ಹೊತ್ತ ನಾಡು ಸಹ ನಮಗೆ ಈ ಭೂಮಿಯ ಮೇಲೆ ಜೀವಿಸಲು ಅವಕಾಶ ಕೊಟ್ಟು ನಮಗೆ ಅನ್ನ ಒದಗಿಸಿ, ನೀರು ಒದಗಿಸಿ, ಗಾಳಿ ಒದಗಿಸಿ ಕೊಡುತ್ತದೆ. ಜೀವನ ಪೂರ್ತಿ ನಮಗೆ ಬದುಕಲು ಅನೇಕ ಅವಕಾಶ ಒದಗಿಸುತ್ತದೆ. ಹೀಗಾಗಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ಅನ್ನುವ ರೀತಿಯಲ್ಲಿ ನಾವು ವಿವರಿಸಬೇಕಾಗಿರ್ತದೆ. ಅದೇ ರೀತಿಯಿಂದ ಚಿಂತೆ ಮುಪ್ಪು, ಸಂತೋಷವೇ ಯೌವನ, ಈ ಗಾದೆ ಮಾತುಗಳನ್ನು ಸಹ ಇದರ ಜೊತೆಗೆ ಇಲ್ಲಿ ನಾವು ವಿವರಿಸಿದ್ದೇವೆ. ಅನಂತರ ದೇಶ ಸುತ್ತು ಕೋಶ ಓದು, ಈ ಗಾದೆ ಮಾತನ್ನು ಸಹ ನಾವು ಇದರಲ್ಲಿ ವಿವರಿಸಲು ಪ್ರಯತ್ನಿಸಿದ್ದೇವೆ. ಹೀಗೆ ಈ ಎಲ್ಲ ಗಾದೆ ಮಾತುಗಳ ಜೊತೆಯಲ್ಲಿ ಕೊನೆಗೆ 48ನೇ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಕುರಿತು ವರದಿ ಪ್ರಕಟಿಸುವಂತೆ ವಿಜಯವಾಣಿಗೆ ದಿನಪತ್ರಿಕೆಯವರಿಗೆ ಸಂಪಾದಕರಿಗೆ ಒಂದು ಮನವಿ ಪತ್ರ ಇದೆ. ಇದನ್ನು ಮನವಿ ಪತ್ರದಲ್ಲಿ ನಾವು ಮೊದಲಿಗೆ ನಮ್ಮ ವಿಳಾಸ, ಆಮೇಲೆ ಗೆ ವಿಳಾಸ ಸಂಪಾದಕರು ವಿಜಯವಾಣಿ ದಿನಪತ್ರಿಕೆ ಅಂಥೇಳಿ ಬರೆದು ಕೆಳಗಡೆ ವಿಷಯ ಬರೀಬೇಕಾಗಿರ್ತದೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಅಂಥೇಳಿ. ಅನಂತರ ನಡೆದಂಥ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಮತ್ತು ಅಧ್ಯಕ್ಷರು ಅತಿಥಿಗಳು ಹೇಳಿದ ಮಾತನ್ನು ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಹೇಳುತ್ತಾ ನಮ್ಮ ಕನ್ನಡ ನಾಡು ಎಲ್ಲ ಒಂದು ರಾಜ್ಯಗಳಿಗಿಂತ ಶ್ರೇಷ್ಠವಾದುದು ಎಂಬ ಮಾತನ್ನು ಅತಿಥಿಗಳು ಹೇಳಿದ್ದಾರೆ ಅಂತೇಳಿ ಬರೆದು, ಅಧ್ಯಕ್ಷರು ಸಹ ನಮ್ಮ ನಾಡು ನುಡಿಯ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಸಾಹಿತ್ಯ, ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಹೇಳುತ್ತಾ ನಮ್ಮ ನಾಡಿನ ಹಿರಿಮೆಯನ್ನು ಕೊಂಡಾಡಿದರು ಅಂಥೇಳಿ ಅಧ್ಯಕ್ಷರ ಒಂದು ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಯಾರು ಅನ್ನುವುದರ ಬಗ್ಗೆ ವಿವರಿಸಿ
ಕೊನೆಗೆ ಅವರಿಗೆ ಈ ಇಂದಿನ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಧನ್ಯವಾದಗಳೊಂದಿಗೆ ಮುಕ್ತಾಯಗೊಳಿಸಿ ತಮ್ಮ ವಿಶ್ವಾಸಿ ಅಂಥೇಳಿ ಸಹಿ ಮಾಡಿ ಈ ಒಂದು ಪತ್ರ ಬರೀಬೇಕಾಗಿರ್ತದೆ, ಮನವಿ ಪತ್ರವನ್ನು ಕೊಡಬೇಕಾಗಿರ್ತದೆ ಸಂಪಾದಕರಿಗೆ. ಅನಂತರ 2ನೇ ಪತ್ರದಲ್ಲಿ ನೋಡಿ, ನಿಮ್ಮನ್ನು ಮಂಡ್ಯದ ಅನಿಕೇತನ ಪ್ರೌಢಶಾಲೆಯ ಪ್ರಾರ್ಥನಾ ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಭದ್ರಾವತಿ ನೇತಾಜಿ ನಗರದಲ್ಲಿ ವಾಸವಿರುವ ವನಿತಾ ಎಂಬ ಹೆಸರಿನ ತಾಯಿಯವರಿಗೆ ಒಂದು ಪತ್ರ ಬರೆಯಿರಿ ಅಂಥೇಳಿದೆ. ಇದರಲ್ಲಿ ನೋಡಿ, ಇಂದ ವಿಳಾಸ ಬರೆದು ಪ್ರಾರ್ಥನಾ ಅನಿಕೇತನ ಪ್ರೌಢಶಾಲೆ ಮಂಡ್ಯ ಅಂಥೇಳಿ ಬರೆದು ದಿನಾಂಕವನ್ನು ಬರೆದು ಕೆಳಗಡೆ ತಾಯಿಗೆ ಪತ್ರ ಬರೆಯಬೇಕಾಗಿದೆ. ಈ ತಾಯಿಗೆ ಪತ್ರ ಬರೀಬೇಕಾಗಿದ್ದರೆ ಇಲ್ಲಿ ಸಂಬೋಧನೆ ಬರೀಬೇಕು. ಮಾತೋಶ್ರೀಯವರಿಗೆ ನನ್ನ ನಮನಗಳು ಅಂಥೇಳಿ ಬರೆದು ಇಲ್ಲಿ ನಾನು ಕ್ಷೇಮವಾಗಿದ್ದು ತಮ್ಮ ಕ್ಷೇಮದ ಬಗ್ಗೆ ವಿಚಾರಿಸುತ್ತೇನೆ. ನನ್ನ ವಿದ್ಯಾಭ್ಯಾಸ ನಾನು ಈ ವರ್ಷ 10ನೇ ತರಗತಿಯಲ್ಲಿ ನಮ್ಮ ತರಗತಿಯ ವಿದ್ಯಾರ್ಥಿಯರಿಗಿಂತ ನಾನು ಹೆಚ್ಚಿನ ಅಂಕಗಳನ್ನು ಪಡೆಯುತ್ತೇನೆ. ಒಳ್ಳೆಯ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಪ್ರತಿದಿನವೂ ನಾನು ಕನಿಷ್ಠ ಒಂದು 3-4 ಗಂಟೆಗಳವರೆಗೆ ಓದಿ ನಾನು ತುಂಬ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡಿದ್ದೇನೆ ಅಂಥೇಳಿ ತನ್ನ ವಿದ್ಯಾಭ್ಯಾಸದ ಕುರಿತು ಬರೆದು ಕೊನೆಗೆ ಇತಿ ನಿನ್ನ ಮಗ ಅಂಥೇಳಿ ಬರೆದು ಪ್ರಾರ್ಥನಾ ಅಂಥೇಳಿ ಮಗಳು ಅಂತ ಬರೆದು ಪ್ರಾರ್ಥನಾ ಬರೀಬೇಕು. ಗೆ ವಿಳಾಸ ಬರೀಬೇಕಾಗಿರ್ತದೆ. ಗೆ ವಿಳಾಸದಲ್ಲಿ ವನಿತ್ ಅಂಥೇಳಿ ನೇತಾಜಿ ನಗರ ಭದ್ರಾವತಿ ಅಂತಕ್ಕಂಥ ಒಂದು ಗೆ ವಿಳಾಸ ಬರೆದು ಪತ್ರ ಬರೀಬೇಕಾಗಿರುತ್ತದೆ. ಕೊನೆಯೇ ಒಂದು 49ನೇ ಪ್ರಶ್ನೆ ನೋಡಿ ಆತ್ಮೀಯರೇ, ಈ 49ನೇ ಪ್ರಶ್ನೆಯಲ್ಲಿ ಯಾವುದಾದರೂ ಒಂದು ವಿಷಯವನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಬೇಕಾಗಿದೆ. ಇದರಲ್ಲಿ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ, ಪರಿಹಾರೋಪಾಯ ಒಂದು ವಿಷಯ, ರಾಷ್ಟ್ರೀಯ ಭಾವೈಕ್ಯತೆ, ಜಾಗತಿಕ ತಾಪಮಾನ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮ ಮತ್ತು ಪರಿಹಾರಗಳ ಬಗ್ಗೆ ಬರೆಯಬೇಕಾಗಿರುತ್ತದೆ. ಇವುದರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಂಡು ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಒಂದು ವಿಧದಲ್ಲಿ ಅದರ ಒಂದು ಬರೆಯಬೇಕಾಗಿರುತ್ತದೆ. ಅದರ ಅರ್ಥ ಮತ್ತು ಅದರಿಂದ ಉಪಯೋಗ ಇವನ್ನೆಲ್ಲ ಬರೆಯಬೇಕಾಗಿರುತ್ತದೆ. ಇಷ್ಟನ್ನು ನಾವು ತಿಳಿದುಕೊಂಡು ಇದರ ಬಗ್ಗೆ ನಾವು ವಿಚಾರಿಸಬೇಕಾಗಿರುತ್ತದೆ. ಈಗ ಕೊನೆಯದಾಗಿ ನೋಡಿ,